ನಾವು DK ಶಿವಕುಮಾರ್ಗೆ ಅವ್ರಿಗೆ ಕಣ್ಣಿಗೆ ಪರೆ ಬಂದ್ಬಿಟ್ಟೈತೆ. ನಾವು ಬೆಳೆಯೋದು ತೆಂಗಿನ ತೋಟ, ಕಾಯಿ, ವ್ಯವಸಾಯ ಮಾಡ್ತೀವಿ. ನಾವು ಪರಂಗಿ ಗಿಡ ಹಾಕಿದೀವಿ, ರೇಷ್ಮೆ ಬೆಳೀತಾ ಇದೀವಿ. ಅವ್ರ ಕಣ್ಣಿಗೆ ಪರೆ ಬಂದ್ಬಿಟ್ಟೈತೆ. ಅವ್ರಿಗೆ 1 ಕೋಟಿ ಕೊಟ್ರು ನಾವು ಯಾರು ಬಿಡ್ಕೊಡಕ್ಕೆ, 2 ಕೋಟಿ ಕೊಟ್ರು ನಾವು ಬಿಡ್ಕೊಡಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಳುಗಳೆಲ್ಲ ಎಲ್ಗೋಗೋಣ, ಜಮೀನೆಲ್ಲ ಕೊಟ್ಬಿಟ್ಟು ನಾವು ವ್ಯವಸಾಯ ಮಾಡ್ತಾ ಇದೀವಿ. ನಾವು ಅವ್ರಿಗೆ ಈ ಕಡೆ ಬಂದ್ರೆ ಬೈರ್ಮಂಗ್ಳೂರ್ ಕಡೆ ಬನ್ನಿ ಅಂತ ಹೇಳಿ. ಸರ್ ನಮ್ಗೆ ಜಮೀನಿಲ್ಲ, ನಾವು ಜಮೀನು ಇಲ್ಲದೆ ನಾವು ಗುತ್ತಿಗೆಯಲ್ಲಿ ಜೀವನ ಮಾಡ್ತಾ ಇರೋದು. ನಮ್ ಜಮೀನು ಇಲ್ದವ್ರಿಗೆ ಏನ್ ಪರಿಹಾರ ಕೊಡ್ತಾರೆ ಸರ್ ಇವರು? ನಾವೊಂದು ತಿಂಗಳಿಗೆ 1 ಲಕ್ಷ ಗಂಟೆ ಸಂಪಾದನೆ ಮಾಡ್ತೀವಿ. ನಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಹಾಕಿ ನಾವು ಎಜುಕೇಶನ್ ಕೊಡ್ತಾ ಇದೀವಿ. ಇವ್ರು ನಮ್ಗೆ ಏನ್ ಮಾಡ್ತಾರೆ ಹೇಳಿ? ಇವಾಗ ಭೂಮಿ ಏನೋ ತಗೊಬಿಡ್ತಾರೆ, ನಾವ್ ಎಲ್ಲಿಗೆ ಹೋಗ್ಬೇಕು ಸರ್? ಬೇರೆ ಕಡೆ ಪಾಳ್ ಭೂಮಿಗಳನ್ನ ಇವ್ರು ಅಕ್ವೈರ್ ಮಾಡ್ಕೊಳ್ಳಿ, ಈ ಫಲವತ್ತತೆ ಭೂಮಿನ ಬಿಟ್ಟು ಬಿಡ್ಲಿ. ನಮ್ಮ ಪಾಡ್ ನಾವು ಬದುಕೊಳ್ತೀವಿ. ಇವ್ರ ಹತ್ರ ನಾವು ಹೋಗ್ಲಿಲ್ಲ, ಜಮೀನ್ ಕೊಡ್ತೀವಿ ಬನ್ನಿ ಅಕ್ವೇರೇಷನ್ ಮಾಡ್ಕೊಳ್ಳಿಲ್ರಿ ಅಂತ. ಬೇರೆ ಕಡೆ ಹೋಗಿ ಮಾಡ್ಕೊಳ್ಳಿ. ಏನೇನೆಲ್ಲ ಬೆಳೆ ಬೆಳಿತೀರಿ ಮೇಡಮ್? ಸರ್ ನಾವು ರೇಷ್ಮೆ ಹಾಕ್ತಿವಿ, ಹಾಲು, ಜೋಳ ಎಲ್ಲ ಬೆಳಿತೀವಿ ಸರ್ ನಾವು. ಯಾರ್ಯಾರೆಲ್ಲ ಅಂದ್ರೆ ಮಕ್ಕಳನ್ನ ಹೆಂಗೆ ಸರ್ವೆ ಮಾಡ್ತಿದ್ದೀರಿ ನಿಮ್ಮ ಕುಟುಂಬನ? ಸರ್ ನಾವ್ ಅದ್ರಲ್ಲೇ ಸಾಕ್ತಾ ಇದೀವಿ ಸರ್ ಮಕ್ಕಳನ್ನೆಲ್ಲ. ನಾವ್ ಬೇರೆ ಕಡೆ ಎಲ್ಲ ಹೊರಗಡೆ ಕೆಲ್ಸಕ್ಕೆಲ್ಲ ಹೋಗ್ತಾ ಇಲ್ಲ. ನಮ್ ಫ್ಯಾಮಿಲಿ ಹೆಂಗೋ ಅದ್ರಲ್ಲೇ ಎಲ್ಲ ಚೆನ್ನಾಗಿದೀವಿ ಸರ್. ನಮ್ಗೇನ್ ರಿಸ್ಕ್ ಇಲ್ಲ. ನಾವ್ ಆರಾಮಾಗಿ ತಿಂಗಳಿಗೆ 1 ಲಕ್ಷ ಗಂಟೆ ಸಂಪಾದನೆ ಮಾಡ್ಕೊಂಡು ನಾವ್ ಆರಾಮಾಗಿದ್ದೀವಿ ಸರ್. ನಾವು ಸೊಪ್ಪು ಮಾರ್ತೀವಿ, ನಾವು ಪೂಜಾರರು, ನಾವು ಪೂಜೆ ಮಾಡ್ಕೊಂಡಿದ್ದೀವಿ. ನಮ್ಗೆ ಯಾವ್ದು ಭೂಮಿ ಇಲ್ಲ, ನಾವು ಸೊಪ್ಪು ಚೆಲ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಾವು ಇವಾಗ ಅದನ್ನ ಕಿತ್ಕೊಬಿಟ್ರೆ ನಾವ್ ಹೆಂಗೆ ಜೀವನ ಮಾಡೋಣ? ಹೆಂಗೆ ನಾವು ಇದ್ ಮಾಡೋಣ? ನೀವೇ ಹೇಳಿ. ನೀವೇ ಹೇಳಿ. ಇವಾಗ ನಾವ್ ಹೆಂಗ್ ಬದುಕೋದು? ನಾವು ಜಮೀನ್ ಇಲ್ದವ್ರು ನಾವ್ ಹೆಂಗ್ ಬದುಕೋದು ಹೇಳ್ರಿ ನೀವೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.